ನಿನ್ನ ಹೃದಯದ ನೋವು ನನಗೆ ಕೇಳಿಸುತ್ತಿದೆ ಕಂದ. ನೀನು ಮೌನವಾಗಿ ಸಹಿಸಿಕೊಂಡಿರುವ ದುಃಖ ನನಗೆ ಗೊತ್ತಿದೆ. ನಿನಗೆ ಈಗ ಎಲ್ಲವೂ ಗೊಂದಲವಾಗಿ ಕಾಣುತ್ತಿರಬಹುದು. ನನ್ನ ಜೀವನದಲ್ಲೇ ಯಾಕೆ ಇಷ್ಟು ಪರೀಕ್ಷೆಗಳು ಎಂದು ನೀನು ಕೇಳುತ್ತಿರುವ ಪ್ರಶ್ನೆಯೂ ನನ್ನ ಬಳಿ ಬಂದಿದೆ ಕಂದ. ಭಯಪಡಬೇಡ, ನೀನು ಒಂಟಿಯಾಗಿಲ್ಲ. ನಿನ್ನ ಪ್ರತಿಯೊಂದು ಕಣ್ಣೀರನ್ನ ನಾನು ನೋಡುತ್ತಿದ್ದೇನೆ. ನಿನ್ನ ಮನಸ್ಸಿನ ಪ್ರಾರ್ಥನೆ ನನಗೆ ತಲುಪುತ್ತಿದೆ ಕಂದ. ಕೆಲವೊಮ್ಮೆ ಜೀವನದಲ್ಲಿ ಬರುವ ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನ ಆತ್ಮವನ್ನು ಇನ್ನಷ್ಟು ಬಲವಾಗಿಸಲು ಬರುತ್ತವೆ. ನೀನು ಈಗ ಅನುಭವಿಸುತ್ತಿರುವ ಈ ಸಮಯ ಒಂದು ಕತ್ತಲೆಯ ಹಂತ ಮಾತ್ರ. ಕತ್ತಲೆ ಯಾವತ್ತೂ ಶಾಶ್ವತವಾಗಿರುವುದಿಲ್ಲ. ನಾನು ನಿನ್ನ ಜೀವನದಲ್ಲಿ ಬಂದಿರುವೆ. ಆ ಕತ್ತಲೆಗೆ ಇನ್ನು ಯಾವುದೇ ರೀತಿ ಬೆಲೆ ಇಲ್ಲ. ಅದು ವ್ಯರ್ಥವಾಗಿ ನಿನ್ನಿಂದ ದೂರವಾಗುತ್ತದೆ. ಸಹನೆ ಇಟ್ಟುಕೋ, ನಂಬಿಕೆಯನ್ನು ಬಿಡಬೇಡ. ನಿನ್ನ ಜೀವನದಲ್ಲಿ ನಡೆಯುತ್ತಿರುವುದೆಲ್ಲ ನಿನ್ನ ಆತ್ಮವನ್ನು ಒಳ್ಳೆಯ ದಾರಿಗೆ ಕರೆದೊಯ್ಯಲು ನಡೆಸುತ್ತಿರುವ ನನ್ನ ಯೋಜನೆಯಾಗಿದೆ. ಜನರು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ನಿನ್ನ ಹೃದಯದ ಸತ್ಯ ನನಗೆ ಗೊತ್ತಿದೆ. ನೀನು ಮಾಡಿದ ಒಳ್ಳೆಯತನ ಒಂದು ದಿನ ಖಂಡಿತ ಫಲ ಕೊಡುತ್ತದೆ. ನನ್ನ ಮನಸ್ಸು ತುಂಬ ಭಾರವಾಗಿರುವಾಗ ನನ್ನ ಹೆಸರನ್ನು ಮೃದುವಾಗಿ ಜಪಿಸು, ಸಾಯಿ ಸಾಯಿ ಎಂದು. ನಿನ್ನ ಹೃದಯ ನಿಧಾನವಾಗಿ ಶಾಂತವಾಗುತ್ತದೆ. ನಿನ್ನ ಜೀವನದಲ್ಲಿ ಮತ್ತೆ ಬೆಳಕು ಬರುತ್ತದೆ. ನಿನ್ನ ಮನಸ್ಸಿಗೆ ಸಮಾಧಾನವಾಗುತ್ತದೆ. ಮಗು, ನಿನ್ನ ಮನಸ್ಸು ಇಂದು ತುಂಬಾ ದಣಿದಿದೆ ಎಂದು ನನಗೆ ಗೊತ್ತಿದೆ ಕಂದ. ಕೆಲವೊಮ್ಮೆ ಜೀವನ ನಿನ್ನಿಂದ ಎಲ್ಲವನ್ನ ಕಸಿದುಕೊಂಡಂತೆ ಅನಿಸುತ್ತದೆ. ನಿನ್ನ ಜೀವನ ನಿನ್ನಿಂದ ಎಲ್ಲವನ್ನ ಕಸಿದುಕೊಂಡಂತ ಅನುಭವ ನೀಡುತ್ತದೆ. ಕನಸುಗಳು ಮುರಿದಂತಾಗುತ್ತವೆ. ಮನಸ್ಸು ಕತ್ತಲಲ್ಲಿ ನಿಂತಂತೆ ಕಾಣುತ್ತದೆ. ಆದರೆ ಒಂದು ಸತ್ಯವನ್ನ ನಾನು ನಿನ್ನ ಹೃದಯಕ್ಕೆ ಹೇಳಲು ಬಂದಿದ್ದೇನೆ. ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಅದರಿಂದಲೇ ಬೆಳಕು ಹುಟ್ಟುತ್ತದೆ. ಈಗ ನೀನು ನಿಂತಿರುವ ಈ ಕಷ್ಟದ ಹಂತ ನಿನ್ನ ಜೀವನದ ಅಂತ್ಯವಲ್ಲ ಕಂದ. ನಿನ್ನ ಆತ್ಮದ ಹೊಸ ಯೋಜನೆಯ ಭಾಗವಾಗಿದೆ ಕಂದ. ನಿನ್ನ ಕಣ್ಣೀರನ್ನ ನಾನು ನೋಡಿದ್ದೇನೆ. ನೀನು ಕಳೆದುಕೊಂಡಿದ್ದೇನೆ ಎಂದು ಭಾವಿಸುತ್ತಿರುವ ಎಲ್ಲದರ ಹಿಂದೆ ಒಂದು ಹೊಸ ದಾರಿ ಸಿದ್ಧವಾಗಿದೆ. ಒಂದು ಪಾಠವೂ ಸಿದ್ಧವಾಗಿದೆ. ಕೆಲವೊಮ್ಮೆ ದೇವರು ನಿನ್ನ ಕೈಯಿಂದ ಕೆಲವು ಸಂಗತಿಗಳನ್ನು ತೆಗೆದುಕೊಳ್ಳುತ್ತಾನೆ. ನಿನಗೆ ಇನ್ನೂ ಉತ್ತಮವಾದದನ್ನು ಕೊಡಲು ಕಂದ. ಮಾತನ್ನ ನೆನಪಿಡು ಕಂದ. ನೀನು ಮುರಿದು ಹೋಗುತ್ತಿಲ್ಲ, ನೀನು ರೂಪುಗೊಳ್ಳುತ್ತಿದ್ದೀಯ. ನಿನ್ನ ಹೃದಯದಲ್ಲಿ ಇನ್ನೂ ಪ್ರೀತಿ ಇದೆ. ಅದೇ ನಿನ್ನ ದೊಡ್ಡ ಶಕ್ತಿಯಾಗಿದೆ. ಆ ದಿನ ದೂರದಲ್ಲಿಲ್ಲ ಕಂದ. ನಿನ್ನ ಹೃದಯದಲ್ಲಿ ಕೆಲವೊಮ್ಮೆ ಪ್ರಶ್ನೆಗಳು ಮೂಡುತ್ತವೆ. ನಾನು ಒಳ್ಳೆಯವನಾಗಿ ಬದುಕಲು ಪ್ರಯತ್ನಿಸುತ್ತಿದ್ದರೂ ಯಾಕೆ ನನ್ನ ಜೀವನದಲ್ಲಿ ಕಷ್ಟಗಳು ಬರುತ್ತಿವೆ ಎಂದು ನೀನು ಯೋಚಿಸಬಹುದು. ಆ ಸಮಯದಲ್ಲಿ ಒಂದು ಸತ್ಯವನ್ನು ನೆನಪಿಡು. ನೀನು ಬಯಸಿದ ಜೀವನವನ್ನು ನಿನಗೆ ಕರುಣಿಸಲು ಕೆಲವು ಪರೀಕ್ಷೆಗಳ ಅಗತ್ಯವಿರುತ್ತದೆ. ಹಾಗಾಗಿ ಆ ಪರೀಕ್ಷೆಗಳು ಎದುರಾಗಿವೆ. ಕರ್ಮದ ನಿಯಮ ಬಹಳ ಸತ್ಯವಾದದ್ದು ಕಂದ. ನೀನು ಈ ಲೋಕಕ್ಕೆ ಯಾವ ಭಾವನೆ ಮತ್ತೆ ಕೆಲಸಗಳನ್ನು ಕೊಡುತ್ತೀಯೋ ಅದೇ ಒಂದು ದಿನ ನಿನ್ನ ಕಡೆಗೆ ಮರಳಿ ಬರುತ್ತದೆ. ಆದರೆ ಭಯಪಡುವ ಅಗತ್ಯವಿಲ್ಲ. ನಿನ್ನ ಹೃದಯದಲ್ಲಿ ಸತ್ಯ ಇದ್ದರೆ ನಿನ್ನ ಉದ್ದೇಶ ಒಳ್ಳೆಯದಾಗಿದೆ. ಹಾಗಾಗಿ ನಿಧಾನವಾಗಿ ನಿನ್ನ ಜೀವನವನ್ನು ಸ್ವಯಂ ನಾನೇ ಬದಲಾಯಿಸುತ್ತಿದ್ದೇನೆ. ಶುದ್ಧಗೊಳಿಸುವ ಒಂದು ಪ್ರಕ್ರಿಯೆಯಾಗಿದೆ. ಇದೂ ಕೂಡ ನನ್ನ ಯೋಜನೆಯ ಒಂದು ಭಾಗವಾಗಿತ್ತು. ಒಮ್ಮೆ ಯೋಚಿಸು. ಈ ಜೀವನ ಒಂದು ಯುದ್ಧದಂತೆ ಕಾಣಬಹುದು, ಆದರೆ ಆ ಯುದ್ಧದಲ್ಲಿ ಒಂದು ನಂಬಿಕೆ ಮತ್ತೆ ಧರ್ಮ ನಿನ್ನನ್ನು ಖಂಡಿತ ಗೆಲ್ಲಿಸುತ್ತದೆ ಕಂದ. ಆದ್ದರಿಂದ ನಿನ್ನ ಹೃದಯದಲ್ಲಿ ನಂಬಿಕೆಯನ್ನು ಉಳಿಸು. ನಿನ್ನ ಮನಸ್ಸನ್ನು ಪ್ರೀತಿಯಿಂದ ತುಂಬಿಸು. ನಿನ್ನ ಕಾರ್ಯಗಳಲ್ಲಿ ಧರ್ಮವನ್ನು ಪಾಲಿಸು. ನಿನ್ನ ಕರ್ಮಗಳನ್ನು ಸ್ವಯಂ ನಾನು ಒಳಿತಿನೊಂದಿಗೆ ಜೋಡಿಸುತ್ತಿದ್ದೇನೆ. ಯಾಕೆಂದರೆ ನಿನ್ನ ಭವಿಷ್ಯವನ್ನ ಸುಂದರವಾಗಿ ರೂಪಿಸುವ ಯೋಜನೆ ನನ್ನದಾಗಿದೆ ಕಂದ. ನಾನು ನನ್ನ ಭಕ್ತನನ್ನ ಪರೀಕ್ಷಿಸಬಹುದು, ಆದರೆ ಅವನನ್ನ ಎಂದಿಗೂ ಕೈ ಬಿಡುವುದಿಲ್ಲ. ಕೆಲವೊಮ್ಮೆ ಜೀವನ ನಿನ್ನನ್ನು ತುಂಬ ಪರೀಕ್ಷಿಸಿದೆ. ನೀನು ಯೋಚಿಸುತ್ತಿದ್ದೀಯ, ನನ್ನಲ್ಲಿ ಕೇಳುತ್ತಿದ್ದೀಯ, ನಾನು ಇನ್ನು ಎಷ್ಟು ಸಹಿಸಬೇಕು ಬಾಬಾ ಎಂದು. ಮಗು, ಇದು ನಿನ್ನ ಹಿಂದಿನ ಪ್ರಾರಬ್ಧದ ಒಂದು ಕರ್ಮದ ಭಾಗವಾಗಿತ್ತು ಕಂದ. ಇದನ್ನ ನೀನು ಸಹಿಸಲೇಬೇಕು. ನಾನು ನಿನ್ನ ಧೈರ್ಯವಾಗಿ, ನಿನ್ನ ಬಲವಾಗಿ, ನಿನ್ನ ಸಹಾಯವಾಗಿ ನಿನ್ನ ಜೊತೆ ಇದ್ದು ಈ ಕರ್ಮವನ್ನು ಕಳೆದುಕೊಳ್ಳಲು ಸಹಾಯ ಮಾಡುತ್ತಿರುವೆ. ನಂಬಿಕೆ ಇಡು. ಈ ಸಮಯ ಸ್ಥಿರವಾಗಿರುವುದಿಲ್ಲ, ಇದು ಕಳೆದು ಹೋಗುತ್ತದೆ. ನಿನ್ನ ಒಳ್ಳೆಯ ಸಮಯ ಹತ್ತಿರದಲ್ಲೇ ಇದೆ. ನಿನ್ನ ನಿರೀಕ್ಷೆ ಮಾಡುತ್ತಿದೆ. ನಿನ್ನ ಜೀವನದಲ್ಲಿ ಕೆಲವು ಕಷ್ಟ, ದುಃಖ, ಸಮಸ್ಯೆಗಳು ಎದುರಾಗುತ್ತವೆ. ನಿನ್ನ ಹಳೆಯ ಕರ್ಮದ ಧೂಳನ್ನು ತೊಳೆದು ಹಾಕಲು ಕಂದ. ಹಾಗೆ ಮಳೆ ಬಿದ್ದ ನಂತರ ಆಕಾಶ ಸ್ವಚ್ಛವಾಗುವಂತೆ ನಿನ್ನ ಜೀವನದಲ್ಲೂ ಈ ಕಷ್ಟದ ಹಂತ ಒಂದು ದಿನ ಸ್ವಚ್ಛವಾದ ಬೆಳಕಿಗೆ ದಾರಿ ಮಾಡಿಕೊಡುತ್ತದೆ. ನಿನ್ನ ಹೃದಯದಲ್ಲಿ ಇರುವ ಒಳ್ಳೆಯತನ ನಿನ್ನನ್ನು ಕಾಪಾಡುವ ಒಂದು ದಿವ್ಯ ಶಕ್ತಿಯಾಗಿದೆ. ನಿನ್ನ ಜೀವನ ಅಂತ್ಯಗೊಂಡಿಲ್ಲ. ನಿನ್ನ ಜೀವನದಲ್ಲಿ ಇನ್ನೂ ಅನೇಕ ಸುಂದರ ದಿನಗಳು ಬಾಕಿ ಇವೆ. ಹಾಗೆಯೇ ನಾನು ನಿನ್ನ ಅನಾರೋಗ್ಯದ ಸಮಸ್ಯೆಯನ್ನ ದೂರ ಮಾಡುತ್ತಿದ್ದೇನೆ. ನಿನ್ನವರನ್ನ ಕಾಪಾಡುತ್ತಿದ್ದೇನೆ. ತಪ್ಪಿನ ಅರಿವು ಮಾಡಿಸಿ ಮರಳಿ ನಿನ್ನ ಜೀವನಕ್ಕೆ ಬರುವಂತೆ ಮಾಡುತ್ತಿದ್ದೇನೆ. ನಿನ್ನ ಪ್ರತಿ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸುತ್ತಿದ್ದೇನೆ. ಆತಂಕ ಬೇಡ. ನೀನು ಓದಿದ್ದು ಸಮಯಕ್ಕೆ ಸರಿಯಾಗಿ ನೆನಪಾಗುತ್ತದೆ. ನಿನ್ನ ಪರಿಶ್ರಮ ವ್ಯರ್ಥವಾಗುವುದಿಲ್ಲ ಕಂದ. ನಿನ್ನ ಸಾಧನೆಯತ್ತ ಒಂದು ದೃಢ ವಿಶ್ವಾಸದ ಹೆಜ್ಜೆ ಇಟ್ಟಿರುವೆ. ಇದಕ್ಕೆ ನಿನ್ನ ತಾಯಿ ತಂದೆಯರ ಆಶೀರ್ವಾದ ಬಲವಾಗಿದೆ.
ಖಂಡಿತ ಅವರ ಆಶೀರ್ವಾದದ ಫಲ ನೀನು ಪಡೆದುಕೊಳ್ಳುತ್ತೀಯಾ. ನೀವು ಕೆಲವು ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಬಾಬಾ, ನೀನೇ ನನಗೆಲ್ಲ. ನಿನ್ನ ಪಾದಗಳಲ್ಲಿ ನಾನು ಸಂಪೂರ್ಣವಾಗಿ ಶರಣಾಗಿದ್ದೇನೆ. ನನ್ನ ಮನಸ್ಸಿನ ಎಲ್ಲ ಭಯಗಳು, ತಪ್ಪುಗಳು, ಗೊಂದಲಗಳು ಇವನ್ನೆಲ್ಲ ನಿನ್ನ ಮುಂದೆ ಇಟ್ಟಿದ್ದೇನೆ. ತಂದೆಯೇ, ನನ್ನ ತಪ್ಪುಗಳನ್ನು ಮನ್ನಿಸು. ನಾನು ತಿಳಿದು ಅಥವಾ ತಿಳಿಯದೆ ಮಾಡಿರುವ ತಪ್ಪುಗಳನ್ನು ಕ್ಷಮಿಸು. ನನ್ನ ಹೃದಯವನ್ನು ಶುದ್ಧಗೊಳಿಸು. ನನ್ನ ಕರ್ಮದ ಭಾರವನ್ನು ನಿಧಾನವಾಗಿ ತೆಗೆದುಹಾಕು. ನನ್ನ ಜೀವನದಲ್ಲಿ ಬಂದಿರುವ ಈ ಕಷ್ಟಗಳು ನನ್ನನ್ನು ಮುರಿಯಲು ಬಂದಿಲ್ಲವೆಂದು ನನಗೆ ಗೊತ್ತಾಗಿದೆ. ಇವು ನನ್ನನ್ನು ಎಚ್ಚರಿಸಲು, ನನ್ನನ್ನು ಉತ್ತಮ ದಾರಿಗೆ ಕರೆದೊಯ್ಯಲು ಬಂದಿವೆ. ಇವು ನನ್ನ ಕರ್ಮದ ಪಾಠಗಳಾಗಿದ್ದವು. ಈಗ ನಾನು ಅವುಗಳನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ. ಬಾಬಾ, ಪ್ರತಿ ನೋವಿನ ಹಿಂದೆ ಒಂದು ಪಾಠ ಇದೆ. ನೀನು ಕರುಣಿಸಿರುವ ಈ ಮಗು ನನ್ನ ಜೀವನಕ್ಕೆ ಬರಲು ನಿರ್ಧರಿಸಿದೆ ಎಂದ ಮೇಲೆ ಒಂದು ದಿವ್ಯ ಆಶೀರ್ವಾದವಾಗಿ ಬಂದಿದೆ. ಈ ಮಗುವಿನ ಆಗಮನದಿಂದ ನನ್ನ ಮನೆಯಲ್ಲಿರುವ ದುಃಖ ಮತ್ತು ಕತ್ತಲೆ ಕಡಿಮೆಯಾಗಿದೆ. ನಾನು ಸಂತೋಷವಾಗಿದ್ದೇನೆ. ನಾನು ಹೊಸ ಜೀವನವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ನನ್ನ ವಿವಾಹದ ಜೀವನದಲ್ಲಿ ಪ್ರೀತಿ, ಸಮಾಧಾನ ಮತ್ತು ಹೊಸ ಆರಂಭ ಬರಲಿ. ನಮ್ಮ ಜೀವನಕ್ಕೆ ನಿಮ್ಮ ಆಶೀರ್ವಾದ, ಮಾರ್ಗದರ್ಶನ ಸದಾ ಬೆಂಬಲವಾಗಿರಲಿ ತಂದೆ ಎಂದು ನೀನು ಪ್ರತಿನಿತ್ಯ ನನ್ನನ್ನು ಪ್ರಾರ್ಥಿಸುತ್ತಿರುವೆ. ನನಗೆ ಧೈರ್ಯ ಕೊಡು, ಆತ್ಮವಿಶ್ವಾಸದಿಂದ ಮುಂದೆ ಸಾಗಲು ನನಗೆ ದಾರಿ ತೋರಿಸು ಎಂದು ಕೇಳುತ್ತಿದ್ದೀಯಾ. ನಾಳೆಯ ದಿನಕ್ಕಾಗಿ ನಿಲ್ಲುವ ಶಕ್ತಿ ಕೊಡು ಎಂದು ಪ್ರಾರ್ಥಿಸುತ್ತಿದ್ದೀಯ ಕಂದ. ನಿನ್ನ ಹೃದಯದಿಂದ ಬಂದ ಪ್ರಾರ್ಥನೆ ನನಗೆ ತಲುಪಿದೆ ಕಂದ. ನೀನು ನನ್ನ ಮುಂದೆ ಇಟ್ಟಿರುವ ಭಯ, ನೋವು, ಪಶ್ಚಾತ್ತಾಪ ಎಲ್ಲವನ್ನ ನಾನು ನೋಡುತ್ತಿದ್ದೇನೆ. ನೀನು ಕೇಳುತ್ತಿದ್ದೀಯಾ, ಬಾಬಾ ನನ್ನನ್ನು ಕ್ಷಮಿಸಿದ್ದೀಯಾ ಎಂದು. ಹೌದು ಮಗು, ನಿನ್ನ ಹೃದಯ ನಿಜವಾಗಿಯೂ ಪಶ್ಚಾತ್ತಾಪದಿಂದ ತುಂಬಿದ್ದರೆ ಕ್ಷಮೆ ಎನ್ನುವುದು ಈಗಾಗಲೇ ನಿನ್ನ ಮೇಲೆ ಹರಿದಿದೆ. ತಂದೆ ತಾಯಿ ತನ್ನ ಮಗುವನ್ನ ಎಂದಿಗೂ ದೂರ ಮಾಡುವುದಿಲ್ಲ. ನಿನ್ನ ತಪ್ಪುಗಳನ್ನು ತಿದ್ದಲು ಪ್ರಯತ್ನ ಪಡುತ್ತಾರೆಯೇ ಹೊರತು ನಿನ್ನನ್ನು ಶಿಕ್ಷಿಸುವುದಿಲ್ಲ ಕಂದ. ನನ್ನ ಉತ್ತಮ ದಾರಿಗೆ ಕರೆದೊಯ್ಯಲು ನಾನು ನಿನ್ನ ಜೀವನದಲ್ಲಿ ಬಂದಿದ್ದೇನೆ. ನಿನ್ನ ಜೀವನದಲ್ಲಿ ಬಂದಿರುವ ಕಷ್ಟಗಳು, ಸಮಸ್ಯೆಗಳು ಅವು ನಿನ್ನ ಆತ್ಮವನ್ನ ಎಚ್ಚರಿಸಲು ಬಂದಿವೆ. ನೀನು ಕೆಲವು ಬಾರಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸಿದ್ದೀಯಾ. ಹಾಗಾಗಿ ಈ ಕಷ್ಟ, ದುಃಖಗಳು, ಸಮಸ್ಯೆಗಳು ನಿನ್ನನ್ನು ಆವರಿಸಿ ಆ ತಪ್ಪುಗಳಿಗೆ ಹೋಗದಂತೆ ಎಚ್ಚರಿಸುತ್ತಿವೆ ಕಂದ. ಈಗ ನೀನು ಅರಿಯುತ್ತಿರುವ ಕೆಲವು ಪಾಠಗಳು ನಿನ್ನ ಭವಿಷ್ಯವನ್ನ ಸುಂದರವಾಗಿ ರೂಪಿಸುತ್ತಿವೆ. ನೀನು ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ ಮರುಕ್ಷಣವೇ ನಿನ್ನ ಜೀವನದಲ್ಲಿ ದೊಡ್ಡ ಶಕ್ತಿ ಎದುರಾಗುತ್ತದೆ. ಎಂದರೆ ನಿನ್ನ ನಂಬಿಕೆಯ ದಾರಿಯಲ್ಲಿ ನಿನ್ನ ಸಾಯಿ ನಿನ್ನ ಜೊತೆಗಿದ್ದಾರೆ. ಕೆಲವೊಮ್ಮೆ ದೇವರು ಒಂದು ಆತ್ಮವನ್ನ ನಿನಗಾಗಿಯೇ ಕಳಿಸುತ್ತಾರೆ, ನಿನ್ನ ಕುಟುಂಬದ ಹಾಗೂ ನಿನ್ನ ಗಾಯಗಳನ್ನ ಗುಣಪಡಿಸಲು. ಆ ಸಂಕೇತವಾಗಿ ಆ ಮಗು ನಿನ್ನ ಜೀವನಕ್ಕೆ ಪ್ರವೇಶ ಮಾಡಿದೆ. ನೀನು ಇಂದು ಕೆಲವು ವಿಚಾರಗಳಿಗಾಗಿ ಕಣ್ಣೀರು ಹಾಕುತ್ತಿದ್ದರೂ ನಾಳೆ ಅದೇ ಕಣ್ಣುಗಳಲ್ಲಿ ಸಂತೋಷವು ತುಂಬುತ್ತದೆ. ಇದು ನನ್ನ ಭರವಸೆಯಾಗಿದೆ. ನಿನ್ನ ಜೀವನದಲ್ಲಿ ಆಕಸ್ಮಿಕವಾಗಿ ಬಂದಿರುವ ಈ ಕತ್ತಲೆ ನಿಧಾನವಾಗಿ ದೂರವಾಗುತ್ತದೆ. ನನ್ನ ಮೇಲೆ ಶ್ರದ್ಧೆ, ಸಬೂರಿ ಇಟ್ಟಿರುವೆ. ನಾನು ನಿನ್ನ ಕೈ ಬಿಡುವುದಿಲ್ಲ ಕಂದ. ನೀನು ನನ್ನನ್ನ ಕರೆಯುವ ಪ್ರತಿ ಸಾರಿಯೂ ನಾನು ನಿನ್ನ ಹೃದಯದಲ್ಲೇ ಇದ್ದೇನೆ. ಕೆಲವರು ನಿನ್ನನ್ನ ಅವಮಾನಿಸಿದರು, ಕೆಲವರು ನಿನ್ನನ್ನ ಬಿಟ್ಟು ಹೋದರು. ಆದರೆ ಕೇಳು ಮಗು, ನಿನ್ನ ಮೌಲ್ಯವನ್ನ ಇಂತಹ ಜನರ ಮಾತುಗಳು ನಿರ್ಧರಿಸುವುದಿಲ್ಲ. ನಿನ್ನ ಹೃದಯದ ಸತ್ಯವೇ ನಿನ್ನ ಶಕ್ತಿಯಾಗಿದೆ. ಹಾಗಾಗಿ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ. ಅವರಿಗೆ ತಕ್ಕ ಸಮಯದಲ್ಲಿ ಉತ್ತರ ನಾನು ಕೊಡುತ್ತೇನೆ. ನೀನು ಇಂದು ಒಂಟಿಯಾಗಿ ಕುಗ್ಗಿರುವಂತೆ ಅನಿಸಿರಬಹುದು, ಆದರೆ ನಿನ್ನೊಳಗೆ ಇನ್ನೂ ದೊಡ್ಡ ಬೆಳಕಿನ ಶಕ್ತಿ ಇದೆ. ಅದು ನಾನಾಗಿ ಬಂದಿರುವೆ. ಈ ಸತ್ಯ ನಿನಗೆ ತಿಳಿದಿದೆ. ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಿದವರು, ನಿನ್ನನ್ನ ನೋಯಿಸಿದವರು, ನಿನ್ನ ದಾರಿಯಲ್ಲಿ ನಿಂತ ಶತ್ರುಗಳು ಎಲ್ಲರ ಮೇಲೆ ನನ್ನ ದೃಷ್ಟಿ ಇದೆ ಕಂದ. ಏಕೆಂದರೆ ನನ್ನ ದೃಷ್ಟಿ ನಿನ್ನ ಮೇಲಿತ್ತು. ನಿನ್ನ ಮೇಲೆ ದೃಷ್ಟಿ ಹಾಕಿದವರ ಮೇಲೆ ನನ್ನ ದೃಷ್ಟಿ ಇದ್ದೇ ಇರುತ್ತದೆ ಅಲ್ಲವೇ? ಭಯಪಡಬೇಡ. ನಿನ್ನ ಜೀವನದಲ್ಲಿ ನ್ಯಾಯ ಮತ್ತೆ ಬೆಳಕು ಬರಲಿದೆ. ಇದು ನನ್ನ ಭರವಸೆ. ಯಾವುದೇ ಶ್ರಮ ವ್ಯರ್ಥವಾಗುವುದಿಲ್ಲ. ನಿನ್ನ ಪ್ರಾರ್ಥನೆಗಳು ಕೇಳಿಸಿಕೊಳ್ಳುತ್ತಿದ್ದೇನೆ. ನೋವು ತುಂಬಿದ ನಿನ್ನ ಈ ಜೀವನ ಒಂದು ದಿನ ನಿನ್ನ ಶಕ್ತಿಯ ಕಥೆಯಾಗುತ್ತದೆ. ಆದ್ದರಿಂದ ನೀನು ತಲೆ ತಗ್ಗಿಸಬೇಡ. ನಿನ್ನ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡ. ಧೈರ್ಯವಾಗಿ ನಿಲ್ಲು. ಆ ಪರಿಸ್ಥಿತಿಗಳನ್ನ ಎದುರಿಸು. ಒಂದು ಹೆಜ್ಜೆ ಮುಂದಕ್ಕೆ ಹಾಕು. ನನ್ನ ಹೆಜ್ಜೆ ನಿನಗೆ ಪ್ರತಿಸ್ಪಂದಿಸುತ್ತದೆ. ನಿನ್ನ ದಾರಿಯಲ್ಲೇ ನಾನು ಇದ್ದೇನೆ. ನಿನ್ನ ಕೈ ಹಿಡಿದು ನಿನ್ನನ್ನ ಮುಂದಕ್ಕೆ ನಡೆಸುತ್ತಿದ್ದೇನೆ. ನಿನ್ನ ಜೀವನದಲ್ಲಿ ಹೊಸ ಅವಕಾಶಗಳು ಬರುತ್ತವೆ. ನಿನ್ನ ಮನಸ್ಸಿಗೆ ಶಾಂತಿ ತರುತ್ತವೆ. ನಿನ್ನ ಭವಿಷ್ಯ ನಿಧಾನವಾಗಿ ಸುಂದರವಾಗುತ್ತದೆ. ಈ ಸಮಯ ಖಾಲಿ ಇದ್ದೇನೆ ಎಂದು ಚಿಂತಿಸಬೇಡ. ಇದು ನಿನ್ನ ಒಂಟಿತನದ ಪರೀಕ್ಷೆಯಾಗಿದೆ. ಅಡ್ಡ ದಾರಿಯ ಆಯ್ಕೆಯಾಗಿರುತ್ತದೋ ಇಲ್ಲ ನೇರವಾದ ದಾರಿಯ ಆಯ್ಕೆಯಾಗಿರುತ್ತದೋ ಸ್ವತಂತ್ರತೆಯನ್ನ ನಿನಗೆ ನಾನು ಬಿಟ್ಟಿದ್ದೇನೆ. ಕತ್ತಲೆ ಎಷ್ಟೇ ಗಾಢವಾಗಿದ್ದರೂ ಬೆಳಕು ಅದಕ್ಕಿಂತಲೂ ಶಕ್ತಿಯುತ. ಅದನ್ನು ಮರೆಯಬೇಡ. ನಿನ್ನ ಹೃದಯದಲ್ಲಿ ಇರುವ ಒಂದು ಆಸೆಯನ್ನ ನಾನು ನೋಡುತ್ತಿದ್ದೇನೆ. ನೀನು ನಾಳೆಯ ಬಗ್ಗೆ ಸ್ವಲ್ಪ ಭಯದಲ್ಲೂ ಇದ್ದೀಯಾ, ಆದರೆ ನಿನ್ನ ಮನಸ್ಸಿನ ಒಳಗೆ ಒಂದು ಚಿಕ್ಕ ನಂಬಿಕೆ ಕೂಡ ಇದೆ. ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎಂದು. ಒಳ್ಳೆಯ ಉದ್ದೇಶದಿಂದ ಹೆಜ್ಜೆ ಇಟ್ಟಿದ್ದೀಯಾ. ಖಂಡಿತ ನಿನ್ನ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಕಂದ. ನಾಳೆ ನೀನು ಹೋಗುತ್ತಿರುವ ಅಂದುಕೊಂಡಿರುವ ಕೆಲಸ ನಿನ್ನ ಮನಸ್ಸಿನ ಸತ್ಯದಿಂದ
ನಡೆಯುತ್ತದೆ. ಭಯದಿಂದ ಅಲ್ಲ, ನಂಬಿಕೆಯಿಂದ ಹೆಜ್ಜೆ ಹಾಕು. ನನ್ನ ನಾಮಸ್ಮರಣೆ ಮಾಡು, ಅದು ನಿನಗೆ ರಕ್ಷಣೆ ನೀಡುತ್ತದೆ. ಹಾಗೆ ಅಲ್ಲಿಯ ಪರಿಸ್ಥಿತಿಯನ್ನ ಬದಲಾಯಿಸುತ್ತದೆ. ಶಾಂತವಾದ ಮನಸ್ಸಿನಿಂದ ಸಾಯಿ ಸಾಯಿ ಎಂದು ಜಪಿಸು, ಅದು ನಿನಗೆ ದಾರಿ ತೋರಿಸುತ್ತದೆ. ನಿನ್ನ ಹೃದಯದಲ್ಲಿ ಸತ್ಯವಿದ್ದರೆ, ಸತ್ಯಕ್ಕಾಗಿ ನೀನು ಹೋರಾಡುತ್ತಿದ್ದರೆ, ನಿನ್ನ ಉದ್ದೇಶ ಪವಿತ್ರವಾಗಿದ್ದರೆ, ನಿನ್ನ ದಾರಿಯಲ್ಲಿ ಅಡ್ಡಿಯಾದ ಅಡೆತಡೆಗಳನ್ನ ನಾನು ದೂರ ಮಾಡುತ್ತೇನೆ. ಇದು ನನ್ನ ಭರವಸೆಯಾಗಿದೆ. ಏಕೆಂದರೆ ಸತ್ಯ ಧರ್ಮ ನಾನೇ ಆಗಿದ್ದೇನೆ, ನ್ಯಾಯ ನಾನೇ ಆಗಿದ್ದೇನೆ. ಖಂಡಿತ ನಿನಗೆ ಏನು ಸಿಗಬೇಕೋ ಅದು ಸಿಕ್ಕಿಯೇ ಸಿಗುತ್ತದೆ. ನಾಳೆ ನಿನ್ನ ದಿನವಾಗುತ್ತದೆ. ನಿನ್ನ ಪ್ರಯತ್ನಕ್ಕೆ ಫಲ ಸಿಗುತ್ತದೆ. ಫಲದ ಬಗ್ಗೆ ಹೆಚ್ಚು ನಿರೀಕ್ಷೆ ಇಡಬೇಡ, ಭಯವೂ ಪಡಬೇಡ. ನಿನ್ನ ಕರ್ತವ್ಯವನ್ನ ಸತ್ಯವಾಗಿ ಮಾಡು. ಹೆಜ್ಜೆಗಳನ್ನ ಧೈರ್ಯದಿಂದ ಇಡು, ಆತಂಕದಿಂದಲ್ಲ. ಉಳಿದ ದಾರಿಯನ್ನ ನಾನು ನೋಡಿಕೊಳ್ಳುತ್ತೇನೆ. ನಂಬಿಕೆಯೇ ನಿನ್ನ ಶಕ್ತಿ, ನಿನ್ನ ಪ್ರಾರ್ಥನೆ ನಿನ್ನ ರಕ್ಷೆಯಾಗಿದೆ ಕಂದ. ಆಶೀರ್ವಾದ ನಿನ್ನ ಜೊತೆ ಇದೆ. ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.